ಸ್ವಾಮಿಗಳು ಕೇಳ್ತಾರ ಏನಂತೇಳಿ ಏನು ಜೀನು ಏನು ಪ್ರಥಮದಲ್ಲಿ ಬಂದಿದೆ ಅಂತ ಕೇಳ್ತಾರ ಗೀಗಿ ಪದಾನು ಏನು ಜೀಜಿ ಪದಾನು ಯಾವಾಗ ಅಂತ ಕೇಳ್ತಾರೆ ಗೊತ್ತೇ ಆಗಲ್ಲ ಅವರಿಗೆ ಪ್ರಥಮದೊಳಗ ಇದು ಗೀಗಿ ಪದ ಅಂತೇಳಿ ಖ್ಯಾತಿ ಆಗೈತಿ ಜಗತ್ತಿನೊಳಗ ಹೌದಲ್ಲ ನೀರ ನಿರಾಕಾರ ಪ್ರಥಮದೊಳಗ ದೇವಲೋಕದಾಗ ಗಾನ ಗಂಧರ್ವರ ಕೂಡಿ ಇದಕ್ಕೊಂದು ಗೀಗಿ ಪದ ಅಂತೇಳಿ ನಾಮಕರಣ ಇಟ್ಟಾರ ಹೌದು ಹೌದ್ರಲ್ಲೇ ಅವು ನಾವು ಮಾಡೋದು ನಾವು ಹೆಣ್ಣು ಹಾಡೋರು ಮಾಡೋದು ಗೀಗಿ ಪದ ಇವ್ರು ಮಾಡೋದು ನೀವು ಜೀಜಿ ಪದ ಅವ ಜೀಜಿ ಯಾಕತ್ತ ನಿನಗೆ ತಿಳಿದಿಲ್ಲ ಯಾಕೆ ತಂಗಿ ಮನ್ಯಾಗ ಹೆಣ್ತಿ ಕೈಯಾಗ ಜೀ 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 ಜಿ ಹೊಡ ಸಾಕಾಗೈತೆ ಅದ ರೂಢ ಇಲ್ಲಿ ಬಿದ್ದೈತೆ ಅವ ಜೀ ಜಿ ಐತಿ ಮಾತು ಖರೆ ಇಲ್ಲ ತಂಗಿ ಮೌಲಕಾಕ ಅಪ್ಪ ಅದರಂತೆ ಮಲಕಪ್ಪ ಕಾಮಗೊಂಡು ಇವರಾದ್ರೂ ಕೊಡು ವಿದ್ಯಾಶ್ರೀ ಬಾಯಿ ಅವರಿಗೆ 101 ರೂಪಾಯಿ ಕೊಟ್ಟಿದ್ದಾರೆ, ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಮಲಕಪ್ಪಣ್ಣ ಕಾಮಗೊಂಡವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ನನ್ನ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೀನಿ. ತಂಗಿ ಸಗುಣ ಭಾಗ ಮಾಡಿ ಸಗುಣ ಭಾಗ ಮಾಡಿ ಸಗುಣ ಭಾಗ ಮಾಡಿದವ ಏ ಬಂದ ಬಾದಿ ಎಲ್ಲ ಬೈಲ ಆಗತಾವ ಬಂಗಾರ ಗುಣದವಗೋ ಏನೇಮಿ ಕೇಳ ಬಂಗಾರ ಗುಣದವ ಬೋಧ ತೊಗ ಬಂದು ಬಾಳಿಗೆರಗೋ ಬೋಧ ತೊಗ ಬಂದು ಬಾಳಿಗೆರಗೋ ಬೋಧ ತೊಗ ಬಂದು ಬಾಳಿಗೆರಗೋ ಏ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗಕ್ಕೆ ಹೋಗ ಅಪ್ಪಣ ಹೇಳಿದ್ರ ಹೇಗೋ ಬಾಳಿಗೇರಿ ಅಪ್ಪಣ ಹೇಳಿದ ಹೇಗೋ ವಾಸ್ತಾದ ಅಪ್ಪಣ ಹೇಳಿದ ಹೇಗೋ ಏ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಅಪ್ಪಣ ಹೇಳಿದ್ರ ಹೇಗೋ ಬಾಳಿಗೇರಿ ವಾಸ್ತಾದ ಹೇಳಿದ್ರ ಹೇಗೋ ಏನ್ ಹೇಳತ್ತೇರಿಪ್ಪ ಗಂಡ ಹಾಡವ್ರು ಏನಂತ ಹೇಳ್ತಾನ್ರಿ ಮೌಲ ನಾವು ಜಿ ಅಲತ್ತೇನೋ ಗಿ ಅಲತ್ತೇನೋ ನಮ್ಮ ದೈವದವ್ರಿಗೆ ತಿಳಿವತ್ತ ಕಾದ್ ಹಿಡಿದಿತ್ತು ಒಳಗ ನಮ್ಮ ಸ್ವಾಮಿಗಳು ಕೇಳ್ತಾರ ಏನಂತೇಳಿ ಏನು ಜೀನು ಏನು ಪ್ರಥಮದಲ್ಲಿ ಬಂದಿದೆ ಅಂತ ಕೇಳ್ತಾರ ಗೀಗಿ ಪದಾನು ಏನು ಜೀಜಿ ಪದಾನು ಯಾವಾಗ ಅಂತ ಕೇಳ್ತಾರೆ ಗೊತ್ತೇ ಆಗಲ್ಲ ಅವರಿಗೆ ಪ್ರಥಮದೊಳಗ ಇದು ಗೀಗಿ ಪದ ಅಂತೇಳಿ ಖ್ಯಾತಿ ಆಗೈತಿ ಜಗತ್ತಿನೊಳಗ ಹೌದಲ್ಲ ನೀರ ನಿರಾಕಾರ ಪ್ರಥಮದೊಳಗ ದೇವಲೋಕದಾಗ ಗಾನ ಗಂಧರ್ವರ ಕೂಡಿ ಇದಕ್ಕೊಂದು ಗೀಗಿ ಪದ ಅಂತೇಳಿ ನಾಮಕರಣ ಇಟ್ಟಾರ ಹೌದು ಹೌದ್ರಲ್ಲೇ ಅವು ನಾವು ಮಾಡೋದು ನಾವು ಹೆಣ್ಣು ಹಾಡೋರು ಮಾಡೋದು ಗೀಗಿ ಪದ ಇವ್ರು ಮಾಡೋದು ನೀವು ಜೀಜಿ ಪದ ಅವ ಜೀಜಿ ಯಾಕತ್ತ ನಿನಗೆ ತಿಳಿದಿಲ್ಲ ಯಾಕೆ ತಂಗಿ ಮನ್ಯಾಗ ಹೆಣ್ತಿ ಕೈಯಾಗ ಜೀ 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 ಜಿ ಹೊಡ ಸಾಕಾಗೈತೆ ಅದ ರೂಢ ಇಲ್ಲಿ ಬಿದ್ದೈತೆ ಅವ ಜೀ ಜಿ ಐತಿ ಮಾತು ಖರೆ ಇಲ್ಲ ತಂಗಿ ಮೌಲಕಾಕ ಅಪ್ಪನ ಬೆಳೆಸೋದು ಅನಕ ದಾಂಡಿಗಿರ್ಲಿ ಮೊದಲು ಯಾವ ಪದಕ್ಕೆ ನಾವ್ ಯಾನ್ ಹಚ್ಬೇಕು ಅನ್ನೋದು ತಿಳ್ಕೊಂಡ್ ಹಾಡ್ರಿ ಮೊದಲ ಅರು ಬೇಕ ಅದಕ್ಕ ಮೊದಲ ಅರು ಇದ್ರನ ಗುರು ಆಗ್ಲಾಕ ಬರ್ತೈತಿ ಅವಾಗ ತದನಂತರ ಗುರು ಅದಕ್ಕ ಯಾವ ನಮ್ಮ
ಹಿರಿಯರಾದ್ರೂ ಒಂದು ಮಾತು ಹೇಳಿರಿ, ಏನಂತ ಹೇಳ್ತಾರಿ? ಅಕ್ಕ ಹೆಣ್ಣು ಮಕ್ಕಳ ಬಳ ಕೂತದ್ರಿ ನೀಲಮ್ಮನ ಪದ ಹಾಡ್ರಿ ಹೌದು ಹೌದ್ಯವ ಅಂತ ಹೇಳ್ಯಾರಪ್ಪ. ಈಗ ಹೇಳ್ತಾರು. ಅದಕ್ಕೆ ನಾವೇನ್ ಮಾಡ್ಬೇಕಾಗೈತಿ? ನಾವು ಶರಣರದ ಹಾಡೋನು ನೀಲಮ್ಮನ ಪದ ಹಿಡಿಬೇಕಾಗೈತಿಪ್ಪ. ನಡೀಲ್ರಿ ಸಣ್ಣ ಸಣ್ಣಗೆ ಗರತ್ಯಾರ ಮಾತ ಪತಿ ವರ್ತಯಾರ ಕೇಳ ಏ ಲಕ್ಷವಿಟ್ಟ ನಿಮ್ಮ ಮನದಾಗ ಅಕ್ಕಗಳಿರ ಕೈಯ ಮುಗಿತೇವ ನಿಮಗ ಇದ್ದರಿರಬೇಕಕ್ಕ ನೀಲಮ್ಮನ ಏ ಪತಿವ್ರತ ನೀಲವತಿ ಭಕ್ತಿ ಎತ್ತುವ ಏ ಬೇಡಿ ಬಿಕಾರಿ ಬಡವರ ಮ್ಯಾಲ ಪಾರ್ವತಿ ಲಕ್ಷ್ಮಿ ಸೌ ಬದರ್ನಂಗ ಗಿಯಾಗ ಗಾಗಿಯಾಗ ಪಾರ್ವತಿ ಲಕ್ಷ್ಮಿ ಸೌಭದ್ರ ಬದರ್ನಂಗ ಗಿಯಾಗ ಗಾಗಿಯಾಗ ನೀಲಾವತಿದು ನೇಮ್ ನಿಷ್ಠ ಎತ್ತ ಎಂತದಿತ್ರಿ? ಏ ಹೊತ್ತ ಹೊಂಟ್ರ ದಿನ ಹರಿಯಾಗ ಸ್ನಾನ ಮಾಡ್ಲಾರ್ದ ನೀರ್ ಹಾಕ್ತಿದ್ದಿಲ್ಲ ಬಾಯಾಗ ಅವರ ಅತ್ತಿ ಕಾವಲಿತ್ತ ಅಗಿ ಮ್ಯಾಗ ಏ ಎಷ್ಟ ದುಡದರೇನಾತ ಒಟ್ಟ ಒಂದ ರೊಟ್ಟಿ ಏ ನೇಮ ಇತ್ರಿ ದಿನ ಹರಿಯಾಗ ಸೇರ್ತಿದ್ದಿಲ್ಲ ಅತ್ತಿ ಮಾವ ಮನಿಯಾಗ ಗಿಯಾಗ ಗಾಗಿಯಾಗ ಸೇರ್ತಿದ್ದಿಲ್ಲ ಅತ್ತಿ ಮಾವ ಮನೆಯ ಗಿಯಾಗ ಗಾಗಿಯಾಗ ಒಂದಾನ ಒಂದಿನ ಜಂಗಮ ಮೂರ್ತಿ ಏನ್ ಮಾಡ್ತಾರ್ರಿ? ಭಿಕ್ಷಾಂದೇಹಿ ಅಂದ ಅವ್ರ ಮನೆ ಒಳಗ ನೀಲವತಿ ನಿಡ್ಯಾಳ ಹಿಟ್ಟ ಜಂಗಮ ಮಗ ಅವರ ಅತ್ತಿ ನೋಡ್ಯಾಳ ಹಿಟ್ಟ ನೀಡಾವಾಗ ಏ ಪಟ್ಟಣನ ಸೌತಿ ಅಂತ ಹುಟ್ಟ ತಗೊಂಡ ಹೊಡೆದಾಳು ಏ ನೀಲಾವತಿಯ ನಡು ನೆತ್ಯಾಗ ಎಲ್ಲಿ ಕೂತಿದ್ದಿ ಕಾಳಾಗಿ ನಮ್ಮ ಕಾಲ ಗಿಯಾಗ ಎಲ್ಲಿ ಕೂತಿದ್ದಿ ಕಾಳಾಗಿ ನಮ್ಮ ಕಾಲ ಗಿಯಾಗ ಸೀರೆ ಕಳಸಿಕೊಂಡ ಕೋರಿ ಉಡಿಸಿ ಹೌದವ ಏ ಮಾರಿ ಬೇಡಂತ ನಮ್ಮ ಮನೆಯಾಗ ರೊಟ್ಟಿ ಹಿಡದ ಜಗ್ಗಿ ಒಗದಳ ಕಟ್ಟಿ ತೆಳಗ ಓದಿಟ್ಟಳ ದನ ಕಟ್ಟು ದಡ್ಡ್ಯಾಗ ಏ ಧರಣಿಗೆ ಬಿದ್ದಾಳ ಶರಣಿ ನೀಲಾವತಿ ಹೌದ್ರಲ್ಲ ಏ ಅಳತಾಳ ನೀರು ತಂದ ಕಣ್ಣಾಗ ಮಾಡಲಿ ಹ್ಯಾಂಗ ಗಿಯಾಗ ಏ ಅಳತಾಳ ನೀರು ತಂದ ಕಣ್ಣಾಗ ಮಾಡಲಿ ಹ್ಯಾಂಗ ಗಿಯಾಗ
ಹಾಲು ಕೋಡಿ ಮನ್ಯಾಗ ಅವರತ್ತಿ ಮನೆಗ ಅವರ ಅವರ ಮನೆಗ ಅವರ ದಾನ ಮಾಡ್ತಿದ್ದಿಲ್ಲ ಯಾರಿಗೆ ಕೈಯ ತೀಯಾಗಿಯಾಗ ಗಾಗಿಯಾಗ ದಿನ ಬೇದ ಸೊಸಿಗೆ ಒಂದ ರೊಟ್ಟಿ ಕೊಡಗೆ ಒಂದರ್ವಾಟಿ ಒಂದರ್ವಾಟಿ ಕೊಡಗೆ ಒಂದರ್ವಾಟಿ ಎತ್ತಗಾಲಿ ಎಲ್ಲಿದತಿ ಎಲ್ಲ ತಿಂದ ಕೊಂಡ್ರ ತೀಯಾಗಿಯಾಗ ಗಾಗಿಯಾಗ ಏ ಭಕ್ತಿ ನೋಡಲಕ ಬಂದು ಜಂಗಮ ಭಕ್ತಿ ನೋಡಲಕ ಬಂದು ಜಂಗಮ ಏನ್ ಹೇಳ್ತಾರಪ್ಪ ನೀಲಾವತಿ ಕತಿ ಏನ್ ಹೇಳ್ತಾರ ತಂಗಿ ನೀಲಾವತಿದ ಒಂದು ಪದ್ಧತಿ ಇತ್ತು ಹೆಂಗಿತ್ರಿ ಹೊಂಟ್ರ ದಾನ ಧರ್ಮ ಮಾಡ್ಲಾರ್ದ ಒಂದ್ ಹನಿ ಬಾಯಾಗ ನೀರ್ ಹಾಕ್ತಿದ್ದಿಲ್ಲ ಹೌದು ಏನ ತಾಯಿ ಒಂದ್ ಹನಿ ನೀರ್ ಹಾಕ್ತಿದ್ದಿಲ್ಲ ಅಕ್ಕಿ ತವ್ರ ಮನ್ಯಾಗ ಪದ್ಧತಿ ಇತ್ತು ದಾನ ಧರ್ಮ ಮಾಡ್ಲಾರ್ದ ಬಾಯಾಗ ನೀರ್ ಹಾಕ್ತಿದ್ದಿಲ್ಲ ಹೌದು ಏನ್ ಆತವ ಮುಂದವಾಗ ನೀಲಾವತಿನ ಮಾಡಿ ಕೊಟ್ರು ಹೌದು ಅಕ್ಕಿ ಗಂಡ ಮನ್ಯಾಗ ಈ ಪದ್ಧತಿ ಇದ್ದಿದ್ದಿಲ್ಲ ಹೌದು ಅದು ಅವ್ರ ಪದ್ಧತಿ ಹೆಂಗಿತ್ರಿ ದಾನ ಧರ್ಮ ಮಾಡೋದು ಖೂನ್ ಇಲ್ಲ ಇದ್ದಿದ್ದಿಲ್ಲ ಇಲ್ಲ ಅವ್ರಿಗೆ ಒಟ್ಟೆ ಗೊತ್ತಿಲ್ಲ ದೇವರ ದಿಂಡ್ರ ಅಂತಿದ್ದಿಲ್ಲ ಇಲ್ಲ ದಾನ ಧರ್ಮ ಗೊತ್ತಿದ್ದಿದ್ದಿಲ್ಲ ಇಲ್ಲ ಈ ನೀಲಾವತಿ ತನ್ನ ಪದ್ಧತಿ ಪ್ರಕಾರ ಹೌದು ಏನ್ ಮಾಡ್ತಾಳ ಹೊಂಟ್ರ ಯಾರೇ ಜಂಗಮರಾಗ್ಲಿ ಹೌದು ಭಿಕ್ಷುಕಾಗಲಿ ಅತಿಥಿಗಳಾಗಲಿ ಬಂದ್ರೆ ಬಂದ್ರಪ್ಪ ಅಂದ್ರ ಒಂದು ತುತ್ತ ಅವ್ರಿಗೆ ಅನ್ನ ದಾನ ಮಾಡಿ ಈಕಿ ಬಾಯಾಗ ನೀರು ಹಾಕ್ತಿದ್ಳು ನೀರ್ ನೇಮಿತ್ರು ಇದು ನೀಲಾವತಿ ಪದ್ಧತಿ ಇತ್ತು ಹೌದು ಆದ್ರ ಅತ್ತಿ ಮಾವನ ಪದ್ಧತಿ ಹೌದು ಬೇರೆ ಐತ್ರಿ ಮನೆಯಿಂದ ಹೋಗುವಂಗಿಲ್ಲ ಹೊರಗಿಂದ ಮನ್ಯಾಗ ಬರ್ಬೇಕು ಒಳಗ ತುಂಬಲಿ ಅನ್ನೋದು ಹಿಂಗ ಪದ್ಧತಿ ಇತ್ತು ಹೌದು ಅದಕ್ಕ ತಮ್ಮ ಏನ್ ಆತವ ಅವಾಗ ನೋಡ್ಬೇಕಲ್ಲ ಹೌದು ಪರೀಕ್ಷೆ ಭಕ್ತಿ ನೋಡ್ಬೇಕ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡ ಏನಾಗ್ತದ ಜಂಗಮ ಬಂದ ಹೌದು ಭಿಕ್ಷಾಂದಿ ಹೇತಿಳ ಅಂಗಳಾಗ ನಿತ್ತ ಹೌದು ನಿತ್ತಾಗ ಏನಾಗ್ತದ ಮುಂದೆ ಅವ ಭಿಕ್ಷಾಂದಿ ಹೇ ಅಲ್ಲಾಕನ ಹೊತ್ತ ಟೈಮ್ ಇಕ್ಕಿ ಅಗದಿಕ್ಕಿ ಟೈಮ್ ಪ್ರಕಾರ ಕೂಡ್ಲಕ್ಕನ ಆಗಿತ್ತು ಬುಟ್ಟಿಯಾಗಿನ ಹಿಟ್ಟು ತಗೊಂಡ ಜಂಗಮನ ಜೋಳಿಗ್ಯಾಗ ನೀಡ್ಲಿ ಯಾರು ನೀಲಾವತಿ ಹೌದು ಬಂದು ನೀಡ್ಯಾಳ ಅತ್ತಿ ಅಂದಳು ಏ ಹುಡುಗಿ ಅಂದಳು ಹಾ ನನ್ನ ಗಂಡ ಮತ್ತವ್ರಲ್ಲಿ ದುಡಿಲಕ್ ಹೋಗ್ತಾನ ದುಡಿತಾನ ಮಗಾನು ಮತ್ ಛತ್ಯಾನ ದುಡಿತೈತಿ ದುಡಿಬೇತೈತಿ ನಾ ಮಾಡ್ಕೊಂಡು ಹೊಲದಾಗ ಕಾಲ್ ಮುರ್ಕೊಂಡು ಬಿದ್ದು ದುಡಿಲಾಕ್ ಹತ್ತೇನಿ ಹೌದು ನಿನ್ನ ಮನ್ಯಾಗ ಬಿಡಂಟ್ಲೆ ಬಾಂಧವ್ರಿಗೆಲ್ಲ ದಾನ ಮಾಡ್ಲತ್ತಿದೇನ ಅಂತ ಹೇಳಿ ತಂದಿದ್ದೇನು ಮೈ ಮ್ಯಾಗ ಹುಟ್ಟಿರುವಂತ ಸೀರೆ ಕಳಸ್ಕೊಂಡ ಕಳಿಸ್ಕೊಂಡು ಕಂಬಳಿ ಕೋರಿ ಉಡಿಸಿ ಕುಡಿಸಿ ದನ ಕಟ್ಟು ದಡ್ಡ್ಯಾಗ ಓದ ಒಗದ್ ಬಿಟ್ಟಳು ನೀಲಾವತಿ ಅವ್ರ ಅತ್ತಿ ಹೌದು ದೊಡ್ಡಾಗ ಹೋಗಿದ್ರು ದಡ್ಡಿ ಒಳಗ ಓದ ಒಗದಾಗ ಧರಣಿ ಗದ್ರಿಸಿದಂಗ ಶರಣಿ ಅಳ್ಳಕತ್ತಳು ತಳ ತಾಯಿ ಹೇಳ್ತಾಳು ಅಳ್ಳಕತ್ತಳ ತಮ್ಮ ಏನಾಗ್ತದ ಬಾಬಾ ಅಲ್ಲಿ ಒಂದ್ ದಗದಾತ್ರಿ ಏನಾಗ್ತವ